ಪ್ರಧಾನಿಯಾಗಿ ಅತಿ ಹೆಚ್ಚಿನ ಅವಧಿಯನ್ನು ಪೂರ್ಣಗೊಳಿಸಿದ್ದಾರೆ ನರೇಂದ್ರ ಮೋದಿ. 12 ವರ್ಷ ಪೂರ್ಣ ಆಗಿದೆ. ಈ ಮೂಲಕ ನೆಹರು ಅವರು ಮಾಡಿದ ದಾಖಲೆಯನ್ನ ಪ್ರಧಾನಿ ಮೋದಿ ಮುರಿದಿದ್ದಾರೆ. ಬೆಂಗಳೂರಿನ ಹಲವು ದೇಗುಲಗಳಲ್ಲಿ ಹೀಗಾಗಿ ವಿಶೇಷ ಪೂಜೆ, ವಿಧಾನಸೌಧ ಆವರಣ ಮತ್ತು ಬಸವನಗುಡಿಯಲ್ಲೂ ಕೂಡ ಪೂಜೆ. ಬೆಂಗಳೂರಷ್ಟೇ ಅಲ್ಲ, ಶಿವಮೊಗ್ಗ, ಮೈಸೂರು ಸೇರಿದಂತೆ ಜಿಲ್ಲೆಗಳಲ್ಲೂ ವಿಶೇಷ ಪೂಜೆ ನೆರವೇರ್ತಾ ಇದೆ. ಅರಳಿಕಟ್ಟೆ ಮುನೇಶ್ವರ ದೇಗುಲದಲ್ಲಿ ಅಶೋಕ್ ಪೂಜೆ ಮಾಡಿದ್ರು. ವಿಧಾನಸೌಧ ಆವರಣದಲ್ಲಿರುವಂತಹ ದೇವಾಲಯ ಮೋದಿ ಫೋಟೋ ದೇವರ ಮುಂದಿಟ್ಟು ವಿಶೇಷ ಪೂಜೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕ ಚನ್ನಬಸಪ್ಪ, ಸಿ.ಕೆ. ರಾಮಮೂರ್ತಿ, ಮುನಿರಾಜು ಎಲ್ಲ ಭಾಗಿಯಾಗಿದ್ದು, ಬಸವನಗುಡಿಯಲ್ಲಿ ಶಾಸಕ ರವಿ ಸುಬ್ರಹ್ಮಣ್ಯ ಅವರು ವಿಶೇಷ ಪೂಜೆ ನೆರವೇರಿಸಿದ್ದಾರೆ. ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಕಾರ್ಯಕರ್ತರೊಂದಿಗೆ ಈ ಪೂಜೆ ನೆರವೇರಿಸಿದ್ದಾರೆ. ಕೇಂದ್ರ ಸಚಿವ ಸೋಮಣ್ಣ ಕೂಡ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಆರ್ಪಿಸಿ ಲೇಔಟ್ನ ಸಂಕಷ್ಟಹರ ಗಣಪತಿ ದೇಗುಲದಲ್ಲಿ ಪೂಜೆ. ದೇಶದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಪೂರೈಸಿದಂತಹ ಅವಧಿಗಿಂತಲೂ ಒಂದು ದಿನ ಹೆಚ್ಚಾಗಿದೆ. ಅಂದರೆ 12 ವರ್ಷ ಪೂರೈಕೆಯಾಗಿದೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರದ್ದು. ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಅರಳಿ ಮುನೇಶ್ವರ ದೇವರ ಸನ್ನಿಧಿಯಲ್ಲಿ ಇವತ್ತು ಪೂಜೆ ಮಾಡೋ ಮುಖಾಂತರ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶದ ಅತಿ ಹೆಚ್ಚು ದೀರ್ಘಕಾಲದ ನಿರಂತರವಾಗಿ ಅತಿ ಹೆಚ್ಚು ದೀರ್ಘಕಾಲದ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ದೇಶದ ಅಭಿವೃದ್ಧಿಗೆ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ದೇಶ ವಿಶ್ವಮಟ್ಟದಲ್ಲಿ ನಿಲ್ಲುವಂಥ ಒಂದು ಶಕ್ತಿಯನ್ನು ಭಾರತಕ್ಕೆ ನರೇಂದ್ರ ಮೋದಿ ಕೊಡುಗೆ ಅಪಾರ. ಇವತ್ತು ಪಕ್ಕದ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಬೇರೆ ಬೇರೆ ದೇಶಗಳಿಗೆ ಸವಾಲಾಗಿ ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥ ದೃಷ್ಟಿಯಿಂದನೂ ಕೂಡ ಸತತ 4399 ದಿನ ಸಾರ್ಥಕ ಚುನಾಯಿತ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿ ಇವತ್ತಿಗೆ ನರೇಂದ್ರ ಮೋದಿಜಿಯವರು ವಿಶ್ವ ಕಂಡಂಥ ಹೆಮ್ಮೆಯ ನಾಯಕರು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೇಶಾದ್ಯಂತ ಪ್ರಪಂಚದಲ್ಲಿ ಮೂಲೆ ಮೂಲೆಗಳಲ್ಲೂ ಕೂಡ ಈ ದಿನವನ್ನು ಒಂದು ಯಶಸ್ವಿಯಾಗಿ ಎಲ್ಲ ದೇವರ ಒಂದು ಸನ್ನಿಧಾನದಲ್ಲಿ ಇನ್ನು ಹೆಚ್ಚು ಪ್ರಧಾನಮಂತ್ರಿಗಳಿಗೆ ಅಧಿಕಾರ ನಡೆಸುವಂಥ ಒಂದು ಆರೋಗ್ಯ ಸದೃಢತೆ ಕೊಡಲಿ ಅಂತೇಳಿ ದೇವರಲ್ಲಿ ನಾವು ಇವತ್ತು ಶಿವಮೊಗ್ಗದ ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ಒಟ್ಟಾಗಿ ಸೇರಿ ಭಕ್ತಿಪೂರ್ವಕ ನಾವು ಪೂಜೆಯನ್ನು ಮಾಡಿಸಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಅವರ ಒಂದು ಸಾರ್ಥಕತೆಯ ಒಂದು ದಿನಗಳಲ್ಲಿ ವಿಶೇಷವಾಗಿ ಈ ಪ್ರಪಂಚದ ಅನೇಕ ದಿಕ್ಕಿನಲ್ಲಿ ಭಾರತಕ್ಕೆ ಗೌರವ ಬರುವಂಥ ಒಂದು ಹೆಜ್ಜೆನ ಇಡುವಂಥ ಕೆಲಸಗಳಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳು ಇರ್ಬೋದು, ಮತ್ತು ವಿಶೇಷವಾಗಿ ರಾಷ್ಟ್ರೀಯತೆ ವಿಚಾರದಲ್ಲಿ ಹೆಚ್ಚು ಶಕ್ತಿ ತುಂಬುವಂಥ ಒಂದು ಕಾರ್ಯವನ್ನು ಕೂಡ ಹೆಮ್ಮೆಯ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಅವರ ಆಶ್ರಯದಿಂದ ನಮ್ಮ ಮಲೆನಾಡು, ನಮ್ಮ ಶಿವಮೊಗ್ಗ ಕ್ಷೇತ್ರನೂ ಕೂಡ ಎಲ್ಲ ದಿಕ್ಕಿನಲ್ಲೂ ಕೂಡ ಅಭಿವೃದ್ಧಿ ಆಗಿದೆ, ಆಗ್ತಾ ಇದೆ, ಮುಂದೂ ಕೂಡ